ಖುಷಿ ನೋಡು, ಖುಷಿ ಮುಖದಲ್ಲಿ. ಹ್ಞೂ 15 ಮಿನಿಟ್ಸಾ? ಓಕೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಭಾವನಾ ಶಶಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಒಂದು ಪುಟ್ಟ ಕನಸು ನನ್ಸು ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಅದೇನು, ನಾವು US ಬಂದು ಆಲ್ಮೋಸ್ಟ್ 8 ತಿಂಗಳಾಯಿತು. ಆ 8 ತಿಂಗಳಲ್ಲಿ ನಾವು ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ಇಲ್ಲಿ ಓಡಾಡೋದಕ್ಕೆ. ಸೊ ಇಲ್ಲಿ ಯಾವುದೇ ಅಂಗಡಿ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಎಲ್ಲೇ ಹೋಗ್ಬೇಕಂದ್ರೂ ತುಂಬ ದೂರ ಹೋಗಬೇಕು. ಇಲ್ಲಿ ಕಿಲೋಮೀಟ್ರ್ ಅಂತ ಹೇಳಲ್ಲ, ಇಲ್ಲಿ ಮೈಲ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲನೂ 5 ಮೈಲ್ಸ್ 10 ಮೈಲ್ಸ್ ಈ ಥರ ದೂರ ಇರುತ್ತೆ. ಸೊ ಇಲ್ಲಿ ಓಡಾಡಬೇಕು ಅಂದರೆ ಕಾರ್ ಇರಲೇಬೇಕು. ತುಂಬ ಜನ ಇಲ್ಲಿ ಬೈಕ್ಸ್ ಯಾರೂ ಜಾಸ್ತಿ ಓಡಿಸಲ್ಲ, ಯಾಕಂದರೆ ಇಲ್ಲಿ ವೆದರ್ ತುಂಬ ಫ್ಲಕ್ಚುಯೇಟ್ ಆಗುತ್ತೆ. ಸಮ್ಮರ್ ಸ್ವಲ್ಪ ತಿಂಗಳಿರುತ್ತೆ, ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ವಿಂಟರ್ ಇರುತ್ತೆ. ಸೊ ನಾವು ಕಾರ್ ತೊಗೋಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನಾವು ಇಲ್ಲಿ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಇರುತ್ತೆ, ಡ್ರೈವಿಂಗ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇರುತ್ತೆ. ಸೊ ಫಸ್ಟ್ ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕು. ಇಂಡಿಯಾದಲ್ಲಿ ನೀವು ಎಷ್ಟೇ ಓಡಿಸಿದ್ರು ಇಲ್ಲಿ ಬಂದು ನಾವು ಡ್ರೈವಿಂಗ್ ಟೆಸ್ಟ್ ತೊಗೊಳ್ಳೇಬೇಕು. ಯಾಕೆಂದರೆ ಇಲ್ಲಿರೋ ರೂಲ್ಸೇ ಬೇರೆ. ಇಂಡಿಯಾದಲ್ಲಿ ಸ್ಟೇರಿಂಗ್ ರೈಟ್ ಸೈಡಲ್ಲಿರುತ್ತೆ, ಬಟ್ ಇಲ್ಲಿ ಲೆಫ್ಟ್ ಸೈಡ್ ಇರುತ್ತೆ. ಎಲ್ಲ ಕಾರ್ಸು ರೈಟಲ್ಲಿ ಹೋಗುತ್ತೆ, ಇಂಡಿಯಾದಲ್ಲಿ ಲೆಫ್ಟಲ್ಲಿ ಹೋಗುತ್ತೆ. ಸೊ ಕಂಪ್ಲೀಟ್ ಚೇಂಜಸ್ ಇದೆ. ಆ್ಯಂಡ್ ಟ್ರಾಫಿಕ್ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಇರುತ್ತೆ. ಆ್ಯಂಡ್ ಟ್ರಾಫಿಕ್ ಲೈಟ್ಸ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಇಲ್ಲಿ ರೆಡ್ ಇದ್ದರೂ ಕೆಲವು ಸರಿ ಹೋಗ್ತಾರೆ, ಗ್ರೀನ್ ಇದ್ದರೆ ಕೆಲವು ಸರಿ ವೆಯ್ಟ್ ಮಾಡಿ ಹೋಗ್ತಾರೆ. ಸೊ ಇದೆಲ್ಲ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಇಂಡಿಯಾಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಮಗೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋಬೋದಿತ್ತು, ಬಟ್ ನಮ್ಗೆ ಇಷ್ಟ ಇರಲಿಲ್ಲ. ನಮ್ಗೆ ಯಾವತ್ತೂ ಸೆಕೆಂಡ್ ಹ್ಯಾಂಡ್ ತೊಗೋಬೇಕಂತ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ನಾವು ನಮ್ಮದೇ ಒಂದು ಸ್ವಂತ ಹೊಸ ಕಾರ್ ತೊಗೋಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಇಬ್ಬರು ಸೇರ್ಕೊಂಡು ತುಂಬ ರಿಸರ್ಚ್ ಮಾಡಿದ್ವಿ, ತುಂಬ ಶೋರೂಮ್ಸ್ಗೆ ಹೋದ್ವಿ, ಟೊಯೋಟಾಗೆ ಹೋದ್ವಿ, ಹೋಂಡಾಗೆ ಹೋದ್ವಿ. ನಮ್ಮ ಬಜೆಟ್ ಪ್ರಕಾರ ನಾವು ತೊಗೋಬೇಕು, ಬಟ್ ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ನಾವು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಮೇಡಮ್ ಅವರು ಕಲರ್ ಸೆಲೆಕ್ಟ್ ಮಾಡಿದ್ರು. ಒಂಥರ ವೆರಿ ಯುನೀಕ್ ಕಲರ್ ಸೆಲೆಕ್ಟ್ ಮಾಡಿದ್ರು, ವೆರಿ ಟ್ರೆಂಡಿ ಕಲರ್. ಆ ಕಲರ್ಗೋಸ್ಕರ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಯ್ತು, ಪ್ಲಸ್ ನಾವು ಬೇರೆ ಡೀಲರಿಂದ ಟ್ರೇಡ್ ಇನ್ ಮಾಡಬೇಕಾಯ್ತು ಕಲರು. ಸೊ ಇಟ್ ಕೇಮ್ ಆಲ್ಮೋಸ್ಟ್ 100 ಮೈಲ್ಸಿಂದ ಕಾರ್ ಬಂತು ನಮಗೆ. ಸೊ ವಿ ವೇಟೆಡ್ ಫಾರ್ ದ್ಯಾಟ್. ಸೊ ಆಲ್ಮೋಸ್ಟ್ ಅರೌಂಡ್ 50,000 ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ, ಬರೀ ಜಸ್ಟ್ ಫಾರ್ ದ ಕಲರ್, ದ ಪೇಂಟ್ ಫಾರ್ ದ್ಯಾಟ್ ಕಲರ್. ಸೊ ಇವತ್ತು ಆ ಟೈಮ್ ಬಂದಿದೆ. ಸೊ ಇವತ್ತು ನಾವು ಕಾರ್ ತೊಗೊಳೋ ಟೈಮ್ ಬಂದಿದೆ. ಸೊ ವಿ ಹ್ಯಾವ್ ಕಮ್ ಟು ಹೋಂಡಾ. ಸೊ ನಮ್ಮ ಕಾರ್ ಮಾಡೆಲ್ ಬಂದ್ಬಿಟ್ಟು ಹೋಂಡಾ HR-V EXL ಟ್ರಿಮ್ಮು, ವಿಚ್ ಈಸ್ ಅ ಹೈಯೆಸ್ಟ್ ಟ್ರಿಮ್ ಇನ್ ಹೋಂಡಾ HR-V. ಇಟ್ಸ್ ಅ ಮಿನಿ ಸೆಮಿ SUV ಅಂತ ಹೇಳ್ತಾರೆ. ಬಟ್ ನಾವು ಇಬ್ಬರೇ ಇರೋದ್ರಿಂದ ನಮಗೆ ಫುಲ್ ಸೈಜ್ SUV ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ SUV ತೋರಿಸೋಣ. How excited are you? I'm full excited. How are you? How excited are you? I'm also super excited. Okay, ನಮ್ಮ USಗೂ ನಮ್ಮ ಕಾರ್ ತೋರಿಸೋಣ. ಸೊ ನೋಡಿದ್ರಲ್ಲ ನಮ್ಮ ಪುಟ್ಟ ಕಾರು. ಇದನ್ನು ತಗೊಳ್ಳೋಕ್ಕೆ ತುಂಬ ಸಾಹಸ ಮಾಡಾಯಿತು. ಯಾವ ಮಾಡೆಲ್ ತೊಗೋಬೇಕು, ಯಾವ ಕಲರು, ಯಾವ ದಿನ, ನಮ್ಮ ರಿಕ್ವೈರ್ಮೆಂಟ್ಸ್ ಮೀಟ್ ಆಗುತ್ತಾ ಅಂತ ಎಲ್ಲ ಚೆಕ್ ಮಾಡಿ ಕೊನೆಗೂ ಕಾರ್ ನಮ್ಮ ಕೈಗೆ ಬಂದಾಯಿತು. ಪೇಪರ್ ವರ್ಕ್ಸ್ ಎಲ್ಲ 1 ವೀಕ್ ಬಿಫೋರ್ ಬಂದು ಮಾಡಿದ್ವಿ. ಇವತ್ತೇನಿಲ್ಲ, ಜಸ್ಟ್ ಕಾರ್ ಡೆಲಿವರಿ ಇತ್ತು. ಅದು ನವರಾತ್ರಿಯಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಅಬ್ಬಾ, ಇವಾಗ ಎಲ್ಲೇ ಹೋಗ್ಬೇಕಂದ್ರು ಏನೇ ತರಬೇಕಂದ್ರು ಯಾವ ಟೆನ್ಷನೂ ಇಲ್ಲ. ಇದರಲ್ಲಿ ಬೇಜಾನ್ ಫೀಚರ್ಸ್ಗಳಿದಾವೆ. ಡಿಜಿಟಲ್ ಗೇಜ್ ಡಿಸ್ಪ್ಲೇ, 9-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್, ಡ್ಯುಯಲ್ ಕಂಟ್ರೋಲ್ AC, heated leather seats, adaptive cruise control, lane keep assistant, blind spot monitoring, moon roof, wireless charging. ಹಬ್ಬಾ, ಇನ್ನೂ ಇದೇ ಥರ ಬೇಜಾನ್ ಫೀಚರ್ಸ್ಗಳಿದ್ದಾವೆ. ಲೆಗ್ ರೂಮ್ ತುಂಬ ಕಂಫರ್ಟಬಲ್ ಆಗಿದೆ. ಒಳಗೆ ಕುತ್ಕೊಂಡ್ರೆ ತುಂಬ ಲಕ್ಸುರಿಯಾಗಿ ಫೀಲ್ ಆಗುತ್ತೆ. ಕಾರ್ ನೋಡ್ದ ಹೆಂಗನ್ಸ್ತಿದೆ ಕಾರು? ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಶೋರೂಮಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರೋದ್ರಿಂದ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಕ್ಚುಲಿ ಕಾರ್ ಸೆಲೆಕ್ಷನ್ ನಂದೇ ಅಲ್ವಾ. ನಾನು ತುಂಬ ರಿಸರ್ಚ್ ಮಾಡಿ ಸ್ಪೆಸಿಫಿಕೇಷನ್ಸ್ ನೋಡಿ ಕೊನೆಗೂ ನಮ್ಮ ಬಜೆಟಲ್ಲಿ ಫಿಟ್ ಆಗೋ ಹಾಗೆ ಚಾಯ್ಸ್ ಮಾಡಿದ್ದು. ಕಲರ್ ಬಂದು ನನಗೆ ನಾರ್ಮಲ್ ಕಲರ್ಸ್ ಬ್ಲ್ಯಾಕ್, ವೈಟ್, ರೆಡ್, ಬ್ಲೂ ಇದೆಲ್ಲದಕ್ಕಿಂತ ಬೇರೆ ತಗೋಬೇಕಿತ್ತು. ಸೊ ಈ ಕಲರ್ನ ನಾರ್ಡಿಕ್ ಫಾರೆಸ್ಟ್ ಅಂತ ಹೇಳ್ತಾರೆ. ಪ್ರೀಮಿಯಂ ಆ್ಯಂಡ್ ಯೂನಿಕ್ ಕಲರ್. ಒನ್ಸ್ ಕಾರ್ ಸೆಲೆಕ್ಟ್ ಮಾಡಿದ್ಮೇಲೆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದು ಅಷ್ಟು ಈಸಿ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಫ್ಯೂ ಮಿನಿಟ್ಸಲ್ಲೇ ಎಲ್ಲ ಮುಗ್ದೋಯ್ತು. ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪಾಗಿ ಮಾತಾಡಿದರೆ. ನಾವಿಬ್ಬರು ಯೂಟ್ಯೂಬ್ಗೆ ಹೊಸಬ್ರು, ನಮಗಿನ್ನೂ ವ್ಲಾಗ್ ಮಾಡೋದು ಅಷ್ಟೊಂದು ಗೊತ್ತಿಲ್ಲ, ಇನ್ನು ಕಲಿತಾ ಇದ್ದೀವಿ. ನನಗೆ ಗೊತ್ತು ವ್ಲಾಗ್ಸ್ ರೆಗ್ಯುಲರ್ ಆಗಿ ಬರ್ತಿಲ್ಲ ಅಂತ. ಎಷ್ಟು ದಿನ ನಮಗೆ ಅನುಕೂಲ ಇರಲಿಲ್ಲ ಹೊರಗೆ ಹೋಗೋಕ್ಕೆ, ಬಟ್ ಇವಾಗಲಿಂದ ಮಿಸ್ ಮಾಡಲಾರ್ದೆ ವ್ಲಾಗ್ಸ್ ಬರ್ತಾ ಇರುತ್ತೆ. ನೀವು ಅದೇ ಥರ ವ್ಲಾಗ್ಸ್ನ ನೋಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ. ಸೊ ಕಾರ್ ತೊಗೊಂಡಾಯ್ತು, ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗೋದು? ಎಲ್ಲರೂ ಕಾರ್ ತೊಗೊಂಡ್ಮೇಲೆ ಎಲ್ಲಿ ಹೋಗ್ತಾರೆ? ನಾವು ಇಂಡಿಯಾದಲ್ಲಿದ್ದರೂ ಅಷ್ಟೇ, ಅಮೇರಿಕಾದಲ್ಲಿದ್ದರೂ ಅಷ್ಟೇ, ನಮ್ಮ ಸಂಸ್ಕೃತಿ ನಾವು ಯಾವತ್ತೂ ಬಿಡಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಫ್ರಮ್ ದ ಶೋರೂಮ್ ಡೈರೆಕ್ಟ್ಲಿ ಟು ಟೆಂಪಲ್. ಅಲ್ಲಿ ಪೂಜೆ ಮಾಡಿಸ್ಕೊಳ್ಳೋಣ, ಅದಾದಮೇಲೆ ಮುಂದೆ ಎಲ್ಲಿ ಹೋಗೋದಂತ ಪ್ಲ್ಯಾನ್ ಮಾಡೋಣ. ಓಕೆ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಥವಾ ಹೊಸದು ಪರ್ಚೇಸ್ ಮಾಡಿದ್ರೆ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಮುಂದುವರಿಯೋದು ನಮ್ಮ ಪದ್ಧತಿಯಾಗಿದೆ. ಸೊ ಶೋರೂಮಿಂದ ದೇವಸ್ಥಾನ 32 ಮಿನಿಟ್ಸ್ ಇದೆ. ಅಲ್ಲಿವರೆಗೂ ಹೊಸ ಕಾರ್ ಡ್ರೈವ್ನ ಫೀಲ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ರೋಡಲ್ಲಿ ಬರೀ ಕಾರ್ ಶೋರೂಮ್ಸ್ ಇರೋದು. ಬೆಂಟ್ಲಿ, ಪಾರ್ಷೆ, BMW, ಕಿಯಾ, ನಿಸ್ಸಾನ್, ಹೋಂಡಾ, ಟೊಯೋಟಾ, ಇನ್ನು ಸುಮಾರು ಕಾರ್ ಶೋರೂಮ್ಸ್ ಇದ್ದಾವೆ. ಈ ರೋಡ್ನ 96th ಸ್ಟ್ರೀಟ್ ಅಂತ ಹೆಸರು. ನಾವಿಲ್ಲಿ ಬೇಜಾನ್ ಸರಿ ಬಂದ್ಬಿಟ್ಟಿದ್ದೀವಿ. ಕಾರ್ ನೋಡೋಕೆ ಒಂದು ಸರಿ, ಟೆಸ್ಟ್ ಡ್ರೈವ್ ಕೊಡೋಕ್ಕಂತ 2 ಸರಿ, ಕಾರ್ ಬುಕ್ ಮಾಡೋಕ್ಕಂತ 1 ಸರಿ. ಯಪ್ಪ, ಒಂದಕ್ಕಿಂತ ಒಂದು ಕಾರು ಎಷ್ಟು ಚೆನ್ನಾಗಿದ್ದಾವಂದರೆ ಲಕ್ಷ್ಮಿ ಒಲಿಬೇಕು, ಲಕ್ಷ್ಮಿ ಅಷ್ಟೇ. ಓಕೆ, ನಮ್ಮ ಹಿಂದೂ ಟೆಂಪಲ್ಗೆ ಬಂದ್ವಿ. ಈ ಟೆಂಪಲ್ನ ವ್ಲಾಗ್ ಆಗಲೇ ನನ್ನ ಚಾನಲಲ್ಲಿದೆ. ಯಾರೆಲ್ಲ ನೋಡಿಲ್ಲ ಈಗಲೇ ತಕ್ಷಣ ಹೋಗ್ಬಿಟ್ಟು ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ ಪೂಜೆ ಮಾಡಿಸೋಕೆ ಟಿಕೆಟ್ಸ್ ತೊಗೋಬೇಕು. ಪೂಜೆ ಸಾಮಾನು ಕೊಡ್ತಾರೆ, ಹಾಗೆ ಅರ್ಚಕರು ಬಂದು ಪೂಜೆ ಮಾಡ್ತಾರೆ. ನವರಾತ್ರಿ ನಡೀತಿರೋದ್ರಿಂದ ಸ್ಪೆಷಲ್ ಪೂಜೆ ಮಾಡ್ತಿದ್ದಾರೆ. ಭಜನೆ ಮಾಡಿ ಆರತಿ ಮಾಡ್ತಾರೆ, ಬೊಂಬೆಗಳನ್ನು ಕೂಡಿಸಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನವರಾತ್ರಿಯ ಪ್ರತಿದಿನ ಒಂದೊಂದು ಗುಂಪಿನ ಪೂಜೆ ಇರುತ್ತಂತೆ. ಇವತ್ತು ಅಸ್ಸಾಂ ಅವ್ರದ್ದಿತ್ತು, ಅದೇ ಥರ ನಾಳೆ ಒಡಿಸ್ಸಾ ಅವ್ರದ್ದಿರುತ್ತೆ. ನಾವು ಶ್ರೀರಾಮನ್ನ ಪೂಜೆ ಮಾಡಿಸಿದ್ವಿ. ಅರ್ಚಕರು ಕೇಳ್ತಾರೆ ಯಾವ ದೇವ್ರನ್ನ ಪೂಜೆ ಮಾಡಿಸ್ತೀರಾ ಅಂತ. ಸೊ ನಾವು ನಮ್ಮನೆ ದೇವರು ಶ್ರೀರಾಮನ ಪೂಜೆ ಮಾಡಿ ಅಂತ ಹೇಳಿದ್ವಿ. ದೇವ್ರ ಪೂಜೆ ಮಾಡಿದ್ಮೇಲೆ ಕಾರ್ ಪೂಜೆ ಮಾಡೋಕ್ಕಂತ ಪಾರ್ಕಿಂಗ್ ಲಾಟ್ಗೆ ಬಂದ್ವಿ. ಪೂಜೆ ಸ್ಟಾರ್ಟ್ ಆಯಿತು. ಯಾರಿಗೆಲ್ಲ ಇಲ್ಲಿ ಪೂಜೆ ಹೇಗೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ನೋಡ್ಕೊಳ್ಳಿ. ಸೃಷ್ಟಿ ನಿವಾರಯ ಸರ್ವದೃಷ್ಟಿ ನಿವಾರಯ. ಕೊಟ್ಟಾಲೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಎಲ್ಲ ಮಂತ್ರಗಳು ಓದಿ ಕಾರ್ ದೃಷ್ಟಿ ತೆಗೆದು ಶಾಂತವಾಗಿ ಮಾಡಿದ್ರು. ಪೂಜೆ ಮಾಡಿಸೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬಂದಂಗಿರುತ್ತೆ ಅಲ್ವಾ. ಇಲ್ಲಿ ಪೂಜೆ ಮಾಡಿಸಿದ್ಮೇಲೆ ಲೆಮನ್ಸ್ನ ರೋಡಲ್ಲಿ ಹಾಗೆ ಬಿಟ್ಟು ಹೋಗಿಲ್ಲ, ಎಲ್ಲದನ್ನು ಡಿಸ್ಪೋಸ್ ಮಾಡಬೇಕು. ಹಾಗಾಗಿ ಎಲ್ಲ ಲೆಮನ್ಸ್ನು ತೆಗೆದು ಅಲ್ಲಿ ಹತ್ರದಲ್ಲಿರೋ ಯಾವುದಾದ್ರೂ ಟ್ರ್ಯಾಶ್ ಅಲ್ಲಿ ಹಾಕಿ ಹೋಗಬೇಕಾಗತ್ತೆ. ವಿಡಿಯೋ ಲೆಂದಿ ಆಗ್ತಿರೋದ್ರಿಂದ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಪಾರ್ಟ್ 2ನ ಮಿಸ್ ಮಾಡಿದೆ ನೋಡಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡ್ಮೇಲೆ ಮತ್ತೆ ಎಲ್ಲೋದ್ವಿ, ಏನು ಮಾಡಿದ್ವಿ ಅಂತ ಎಲ್ಲನೂ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಸಿ ಯು ಆಲ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸ ಕಂಟೆಂಟ್ ಯಾವ್ದು ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ.